ಹಾಯ್ ಹಲೋ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಪಿಜ್ಜಾ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಇದು ಬೇಸಿಕ್ ಪಿಜ್ಜಾ ಅಷ್ಟೇ. ಇದನ್ನ ಸೇಮ್ ಪಿಜ್ಜಾ ಟೈಪಲ್ಲೇ ಇರುತ್ತೆ, ಆದರೆ ನಾನು ಪೆರಿ ಪೆರಿ ಅವು ಏನೂ ಹಾಕಿಲ್ಲ. ಹಾಗಾಗಿ ಮನೇಲಿ ಏನು ಸಿಗುತ್ತೆ ಅದನ್ನೇ ಹಾಕಿ ಮಾಡಿದ್ದೀನಿ ಬ್ರೆಡ್ಡಲ್ಲಿ. ಬನ್ನಿ ಹಾಗಾದರೆ ನೋಡುವ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದರೊಳಗಡೆ ಕಾಳು ಮೆಣಸು ಹಾಕ್ಕೋತೀನಿ. ಖಾರದ ಪುಡಿ ಹಾಕ್ಕೊಂಡ್ರೆ ಒಂಥರ ರೆಡ್ಡಾಗಿ ಬಂದುಬಿಡುತ್ತಲ್ಲ, ಹಾಗಾಗಿ ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು. ನಾನಿಲ್ಲಿ 4 ಎಗ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೋದು. ನಾನು ಇಲ್ಲಿ 2 ಪಿಜ್ಜಾ ಮಾಡ್ಕೊತಿದ್ದೀನಿ, ಹಾಗಾಗಿ 4 ತೊಗೊಂಡಿದ್ದೀನಿ ಅಷ್ಟೇ. ನಮಗಿನ್ನ ಎಗ್ಸ್ ಜಾಸ್ತಿ ಬೇಕು ಅಂತಂದರೆ ಒಂದೊಂದು ಆ್ಯಡ್ ಮಾಡ್ಕೋಬೋದು. ನಾನು ಇದು ಒಂದು ಸ್ಲೈಸ್ ಮಾಡಿರೋದ್ರಲ್ಲಿ ಇನ್ನೊಂದು ಸೈಡದ್ರಲ್ಲಿ ಮಾಡಿದ್ದೀನಿ, ಅದು ಸೈಡ್ದು ಇದ್ರಲ್ಲಿ ಆ್ಯಡ್ ಮಾಡಿಲ್ಲ. ಸ್ಲೈಸ್ ನೀಟಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಬೇಸು ಎಲ್ಲ ಬೇಕು, ಸುಮ್ಮನೆ ಆಚೆ ಹೋದರೆ ತುಂಬ ಖರ್ಚಾಗುತ್ತೆ ಅಲ್ವಾ. ಹಾಗಾಗಿ ಬೇಸಿಕ್ಕಾಗಿ ಮನೆಯಲ್ಲೇ ಸಿಗೋಂಥ ಪದಾರ್ಥದಲ್ಲಿ ಮಾಡಿದ್ದೀನಿ. ನೋಡಿಸ್ತೀನಿ ಬನ್ನಿ ನಿಮಗೆ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು. ಇಲ್ಲಿ 4 ಎಗ್ಸ್ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಬ್ಲೆಂಡ್ ಆಗಬೇಕು. ಕಾಳು ಮೆಣಸೇ ಹಾಕ್ಕೊಳ್ಳಿ, ಯಾಕಂದರೆ ಅದು ರೆಡ್ಡಾಗಿ ಕಾಣುತ್ತೆ. ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಪ್ಲೀಸ್. ಮತ್ತು ಮೆಣಸು ತಿನ್ಬೋದು, ಮಕ್ಕಳು ತಿನ್ಬೋದಲ್ವ. ನೋಡಿ ನಾನು ಇದರಲ್ಲಿ ಬ್ರೆಡ್ಡಲ್ಲಿ ಈ ಥರ ಸ್ಕ್ವೇರಾಗಿ ಒಂಥರ ತ್ರಿಭುಜಾಕಾರವಾಗಿ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಚೀಸ್ ತೊಗೊಂಡಿದ್ದೀನಿ, ಮತ್ತು ಇದು ಕ್ಯಾರೆಟು, ಆನಿಯನ್ಸು ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕ್ಯಾರೆಟು, ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ಇದು ಟೊಮೆಟೊ ಸಾಸು. ಇದು ನಾನು ಹೋಮ್ ಮೇಡು, ನನ್ನ ಚಾನಲ್ ಇದೆ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಓಕೆನಾ. ಇವಾಗ ನಾನು ತವ ಇಟ್ಕೊಂಡು ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಕ್ಯಾರೆಟು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಯಾಕಂದರೆ ಅದರೊಳಗಡೆ ಡೈರೆಕ್ಟಾಗಿ ಹಾಕಿದ್ರೆ ಒಂದು ಸ್ವಲ್ಪ ಹಸಿ ಇರುತ್ತೆ. ಪ್ಲಸ್ ಅದೇನು ಗೊತ್ತಾ, ನಮಗದೊಂಥರ ಬೆಂದಂಗೆ ಕಾಣಿಸಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು ಬೇರೆ ಇರ್ತಾವಲ್ಲ. ಹಾಗಾಗಿ ಬೆಂದವೆ ಅಂತ ಅರ್ಧಂಬರ್ಧ ಎಲ್ಲ ಯಾಕೆ, ಅದಕ್ಕೆ ನಾವು ಇಲ್ಲೇ ಒಂದು 70% ಒಂದಷ್ಟು 70% ಸಾಕು. ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. 70% ಅಷ್ಟು ಹುರ್ಕೊಂಡು ಸ್ವಲ್ಪ ಮೆತ್ತಗಾದರೆ ಸಾಕು. ಡೈರೆಕ್ಟಾಗಿ ಹಂಗೆ ತಿನ್ಬೋದು ಆಲ್ಮೋಸ್ಟ್ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ. ಆದರೂ ಬೇಡ, ಮಕ್ಕಳು ತಿನ್ನಲ್ಲ, ಸೈಡಿಗೆ ತೆಗೆದು ಇಡ್ತಾರೆ. ತುಂಬ ಸಲ ನಾನು ನೋಡಿದ್ದೀನಿ, ನನ್ನ ಮಕ್ಕಳು ಸ್ವಲ್ಪ ಸೈಡಲ್ಲಿ ತೆಗ್ದಿಕ್ಕೋದು ಜಾಸ್ತಿ. ಈ ಕ್ಯಾರೆಟ್ ಆದರೂ ಒಂದು ಪಕ್ಷ ತಿಂತಾರೆ, ಕ್ಯಾಪ್ಸಿಕಮ್ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಕಾಳು ಮೆಣಸು ಪುಡಿ, ಮತ್ತು ನಾನು ಜಾಸ್ತಿ ಇದರಲ್ಲಿ ಕಾಳು ಮೆಣಸೇ ಯೂಸ್ ಮಾಡಿದ್ದೀನಿ. ಹಾಗಾಗಿ ಕಾಳು ಮೆಣಸು ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ಬೆಣ್ಣೆ ಇಷ್ಟನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಅಂದರೆ ಒಂದು 70% ಅಂದ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. 70% ಅಂದ್ಕೊಳ್ಳಿ ನೋಡಿ. ಸ್ವಲ್ಪ ಬೆಣ್ಣೆ ಸ್ವಲ್ಪ ಯೂಸ್, ಅಂದರೆ ಹೋಟೆಲ್ ಸ್ಟೈಲಲ್ಲಿ ನಮಗೆ ಫ್ಲೇವರ್ ಬರಬೇಕು, ಇದು ಬರಬೇಕು ಅಂದರೆ ಬೆಣ್ಣೆ ಯೂಸ್ ಮಾಡಬೇಕು. ಎಣ್ಣೆಗಿಂತ ಬೆಣ್ಣೆ ಚೆನ್ನಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ಲೇವರ್ ಅದೇ ಬರುತ್ತೆ, ತಿನ್ನಟ್ಟೆ ಆವಾಗ ಟೇಸ್ಟು ಸೇಮ್ ಬರುತ್ತೆ. ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನನಗೂ ಕಮೆಂಟ್ ಹಾಕಿ, ಓಕೆನಾ. ಏನೋ ಇವಾಗ ಸಮ್ಮರ್ ಅಲ್ವಾ, ಒಂದೊಂದು ದಿನಕ್ಕೆ ಒಂದೊಂದು ಹಾಕ್ತಾಯಿರ್ತೀನಿ. ಪ್ಲೀಸ್ ಒಂದು ಸ್ವಲ್ಪ ಎಂಕರೇಜ್ ಮಾಡಿ, ಓಕೆನಾ. ಇದನ್ನು ಸೈಡಿಗೆ ತೊಗೊಂಬಿಡೋಣ. ಈಗ ಅದೇ ತವದಲ್ಲಿ ನಾನು ಪಿಜ್ಜಾ ಮಾಡ್ಕೊತೀನಿ. ಈಗ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಅದು ತೆಗಿಬೇಕಲ್ಲ ಪಿಜ್ಜಾ, ಆವಾಗ ನೋಡಿ ಈ ಥರ ತ್ರಿಭುಜಾಕಾರ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಅದು ನಿಮ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಸಾಕು. ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಗ್ಯಾಪ್ ಇರಬೇಕು ಸೈಡಲ್ಲಿ ಎಗ್ ಹಾಕೋದಕ್ಕೆ. ಏನೇ ಅಂದರೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸರಿ ಇರಲ್ಲ. ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ಯಾಪ್ಸ್ ಇದೆಲ್ಲ, ಅದನ್ನು ಎಗ್ಗಲ್ಲಿ ಫಿಲ್ ಮಾಡ್ಕೊಳ್ಳಿ. ಈಗ ಒಂಥರ ಬೇಸ್ ಬಂತು ಅಲ್ವಾ, ಪಿಜ್ಜಾ ಬೇಸ್ ಬಂದಂಗೆ ಆಗುತ್ತೆ ಲೆಕ್ಕ. ಇವಾಗ ನಮ್ಗೆ ಏನೇನು ತರಕಾರಿ ನಾವು ಹುರ್ಕೊಂಡಿದ್ವು ಅದನ್ನೆಲ್ಲ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಬೇಯಬೇಕಷ್ಟೇ. ಒಂದು ಸ್ವಲ್ಪ ಆಚೆ ಬೇಯಿದ್ರೆ ಸಾಕು, ಒಳಗಡೆ ಅದಂಗೆ ಅದೇ ಬೇಯುತ್ತೆ ಒಂದು ಸ್ವಲ್ಪ ಹೀಟಿಗೆ. ನಾನಿಲ್ಲಿ 2 ಸ್ಲೈಸ್ ತೊಗೊಂಡಿದ್ದೀನಿ ಚೀಸ್ದು. ನಿಮ್ಗೆ ಇನ್ನೂ ಇದೇ ಸಾಕು ಅನಿಸುತ್ತೆ. ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳಿಗೆ, ಇದೇ ಹೆವಿ. ಆದರೂ 2 ಬೇಕು, ಸ್ವಲ್ಪ ಇದು ಬರಬೇಕು ಅಂದರೆ 2 ಬೇಕು. ನಾನಿಲ್ಲಿ ಟೊಮೆಟೊ ಸಾಸ್ ಹಾಕ್ಕೊತಿದ್ದೀನಿ. ಇದರಲ್ಲೂ ಒಂದು ಸ್ವಲ್ಪ ಖಾರಿನಾಂಶ ಹಾಕಿರ್ತೀನಿ, ಹಂಗಾಗಿ ನಾನು ಖಾರದ ಪುಡಿ ತೊಗೊಂಡಿಲ್ಲ. ನಿಮ್ಮ ಸ್ವಲ್ಪ ಸಿಹಿ ಜಾಸ್ತಿ ಇದೆ ಟೊಮೆಟೊ ಸಾಸ್ ಅಂದರೆ ಇದರಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಮೇಲೇನೇ ಉದುರಿಸ್ಕೊಳ್ರಿ. ಇಲ್ಲ ನಿಮ್ಮ ಮನೇಲಿ ಪೆರಿ ಇತ್ತು ಅಂದ್ಕೊಳ್ರಿ, ಅದು ಹಾಕ್ಕೊಳ್ರಿ. ಆರೋಗ್ಯನ ಇತ್ತು ಅಂದರೆ ಅದು ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೊಳ್ಳಿ. ಮನೇಲಿ ಏನು ಸಿಗುತ್ತೆ ಎಲ್ಲ ಹಾಕ್ಕೊಂಡು ತಿನ್ನಿ, ಪರವಾಗಿಲ್ಲ, ಏನೂ ಆಗೋಲ್ಲ. ಸುಮ್ಮನೆ ಅಲ್ಲಿ ಹೋಗಿ 500-600 ರೂಪಾಯಿ ಪಿಜ್ಜಾ ರೇಟ್ ಕೇಳಿದ್ರೆ ಕಣ್ಣು ತಿರುಗ್ತವೆ. ಆದರೂ ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕಲ್ಲ. ಹಾಗಾಗಿ ಮಕ್ಕಳು ಬಿಡ್ತಾರೆ, ಅದು ಈ ಟೈಮಲ್ಲಿ ಸುಮ್ಮನೆ ಬರ್ತಾನೆ ಇರ್ತದೆ ಆ್ಯಡ್ಸು ಅಲ್ವಾ. ಅದಕ್ಕೆ ನಾನು ತರಕಾರಿ ಬೇಯಿಸಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ. ಫುಲ್ ಎಲ್ಲ ಮೆಲ್ಟ್ ಆಗಿದೆ ನೋಡಿ. ಈಗ ಸೈಡಿಂದ ನೀಟಾಗಿ ತೊಗೊಂಬಿಡಿ ಈ ಥರ.
ಮತ್ತು ಚೀಸು ಅಷ್ಟೇ ಮೆಲ್ಟ್ ಆಗಿದೆ ನೋಡಿ. ಬೇಕಾದರೆ ಲೋ ಫ್ಲೇಮಲ್ಲೇ ಮಾಡಿಕೊಟ್ರೆ ಆವಾಗ ಆರಾಮಾಗಿ ಈಸಿಯಾಗಿ ಬರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನನ್ನ ರೆಸಿಪಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಇನ್ನೊಬ್ರಿಗೂ ಶೇರ್ ಮಾಡಿ, ಓಕೆನಾ? ನನಗೂ ಅವಾಗ ಸ್ವಲ್ಪ ಈಸಿ ಆಗುತ್ತೆ, ಯೂಸ್ ಆಗುತ್ತೆ, ಏನು ಬೇಕಾದರೂ ಅಂದ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಥ್ಯಾಂಕ್ ಯು, ಬಾಯ್.